ರಫ್ತು ವ್ಯಾಪಾರ ದೇಶದ ಜಿಡಿಪಿಯ ಬೆನ್ನೆಲುಬಾಗಿದೆ. ಚೀನಾವು ಜಗತ್ತಿನಲ್ಲಿ ಅತಿ ಹೆಚ್ಚು ಮೌಲ್ಯದ ಸರಕು ರಫ್ತು ಮಾಡುವ ದೇಶವಾಗಿದೆ. ಪ್ರಪಂಚದಲ್ಲಿ ಕಳೆದ ವರ್ಷ ಒಟ್ಟು 23.8 ಟ್ರಿಲಿಯನ್ ಮೌಲ್ಯದ ಸರಕು ರಫ್ತಾಗಿದೆ. 1 ಟ್ರಿಲಿಯನ್ ಎಂದರೆ ಒಂದರ ಮುಂದೆ 12 ಸೊನ್ನೆಯ 13 ಅಂಕಿಯ ಮೌಲ್ಯವಾಗಿದೆ. ಕೆಲವು ವಿಷಯದಲ್ಲಿ ಉದಾಹರಣೆಗೆ ಡಿಜಿಟಲ್ ರಫ್ತಿನಲ್ಲಿ ಲಕ್ಸೆಂಬರ್ಗ್, ಸಿಂಗಾಪುರದಂತಹ ಸಣ್ಣ ದೇಶಗಳ ಸಾಧನೆ ದೊಡ್ಡದು. ಆದರೆ ಒಟ್ಟು ಸರಕು ರಫ್ತು ಎಂದಾಗ ಚೀನಾವು 2/3 ಸ್ಥಾನದ ದೇಶಗಳ ರಫ್ತು ಪ್ರಮಾಣವನ್ನು ತಾನೊಂದೇ ಮಾಡುತ್ತಿದೆ. ಒಟ್ಟು ರಫ್ತಿನಲ್ಲಿ ಮೊದಲ 10 ಸ್ಥಾನದ ದೇಶಗಳು ಮತ್ತು ರಫ್ತು ಮೌಲ್ಯ ಮುಂದಿನಂತಿದೆ. ಚೀನಾ $3,577 ಬಿಲಿಯನ್, ಯುಎಸ್ಎ $2,065 ಬಿಲಿಯನ್, ಜರ್ಮನಿ $1,682 ಬಿಲಿಯನ್, ನೆದರ್ಲ್ಯಾಂಡ್ಸ್ $921 ಬಿಲಿಯನ್, ಜಪಾನ್ $707 ಬಿಲಿಯನ್, ತೆಂಕಣ ಕೊರಿಯಾ $684 ಬಿಲಿಯನ್, ಇಟಲಿ $674 ಬಿಲಿಯನ್, ಹಾಂಗ್ಕಾಂಗ್ $646 ಬಿಲಿಯನ್, ಫ್ರಾನ್ಸ್ $639 ಬಿಲಿಯನ್, ಮೆಕ್ಸಿಕೋ $617 ಬಿಲಿಯನ್. ಇದು ಅಮೆರಿಕದ ಡಾಲರ್ ಲೆಕ್ಕ. 1 ಬಿಲಿಯನ್ ಎನ್ನುವುದು 10 ಅಂಕಿಯ ಮೌಲ್ಯವಾಗಿದೆ. 1 ಬಿಲಿಯವು ನಮ್ಮ 100 ಕೋಟಿ ಎನಿಸಿದೆ.